ಸೌಕರ್ಯಗಳು ಪೂರ್ಣವಾಗದೆ ಹಳೆಯ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣವನ್ನು ನೂತನ ನ್ಯಾಯಾಲಯ ಸಂಕೀರ್ಣಕ್ಕೆ ವರ್ಗಾವಣೆಯಾಗುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಎಂದು ಕೆಟಿ ರಾಧಾಕೃಷ್ಣ ಹೇಳಿದರು. ನಾವೊಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದೀವಿ. ನ್ಯಾಯಾಲಯಗಳ ಸಂಕೀರ್ಣ ಕಟ್ಟಡ ಅಲ್ಲಿ ಪ್ರಾರಂಭ ಆದಾಗಲೇ ನಾವು ಇದನ್ನು ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರ್ಮೆಂಟಿಗೆ ನಾವು ಒಂದು ಮನವಿಯನ್ನು ಕಳಿಸಿದ್ವಿ. ಈಗ ನಡೀತಿರುವಂಥ ಜಿಲ್ಲಾ ನ್ಯಾಯಾಲಯಗಳ ಸಂಕೀರ್ಣ ಕಟ್ಟಡ ಏನಿದೆ, ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕರಿಗೆ ಬಹಳ ಅಗತ್ಯವಿರುವ ಸಾರಿಗೆ, ಶೌಚಾಲಯ, ವಾಹನ ನಿಲುಗಡೆ, ಕ್ಯಾಂಟೀನ್ ಸೌಲಭ್ಯ ಈ ತರಹದ ಯಾವುದೇ ಮೂಲಭೂತ ಸೌಕರ್ಯಗಳು ಇನ್ನೂ ಪೂರ್ಣಗೊಂಡಿಲ್ಲ ಹಾಗೂ ಪೂರ್ಣವಾಗಲು ಸಾಕಷ್ಟು ಸಮಯ ಬೇಕಾಗಿರುವುದರಿಂದ ಸಾರ್ವಜನಿಕರಿಗೆ ಇದರಿಂದ ತುಂಬಾ ಅನಾನುಕೂಲವಾಗುತ್ತದೆ ಎಂದರು. ಆ ಕಟ್ಟಡದ ಏರಿಯಾದಲ್ಲಿಯೇ ಸುಮಾರು ಒಂದು 2-3 ಎಕರೆ ಜಾಗ ಸಿಗುತ್ತೆ, ಸರ್ಕಾರದೇ ಸಿಗುತ್ತೆ. ಅಲ್ಲಿ ಸರ್ಕಾರದವೇ ಹಳೆಯ ಕಟ್ಟಡಗಳಿವೆ. ಅವನ್ನೆಲ್ಲ ಡೆಮಾಲಿಷ್ ಮಾಡಿ ಈಗೇನಲ್ಲಿ 5 ಅಂತಸ್ತು ಬಿಲ್ಡಿಂಗ್ ಮಾಡಿದ್ದಾರೆ, ಅದೇ ಬಿಲ್ಡಿಂಗ್ನ ಇಲ್ಲಿ ಮಾಡಿದರೆ ಪಾರ್ಕಿಂಗಿಗೆ ಮತ್ತು ಸಾರ್ವಜನಿಕರು ಬಂದು ಹೋಗ್ಲಿಕ್ಕೆಲ್ಲ ಅನುಕೂಲ ಆಗುತ್ತೆ. ದಯವಿಟ್ಟು ಅಲ್ಲಿ ನೀವು ಕಟ್ಟಡ ಮಾಡೋದು ಬೇಡ ಅಂತ ನಾವು ಹಿಂದೆನೇ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮನವಿ ಕೊಟ್ಟಿದ್ದೀವಿ. ಈ ಸ್ಥಳದಲ್ಲಿ ಹಲವಾರು ಬಾರಿ ಚಿರತೆ, ಕಾಡುಮೆಯಂತಹ ಕಾಡು ಪ್ರಾಣಿಗಳು ಬಂದಿದ್ದು ಅವುಗಳು ಓಡಾಡಿದ್ದ ಗುರುತುಗಳು ಮತ್ತು 1-2 ದಿನಗಳು ಅವು ಅಲ್ಲೇ ಬೀಡು ಬಿಟ್ಟಿದ್ದು ಇವೆಲ್ಲವುಗಳನ್ನು ಕಣ್ಣಾರೆ ನೋಡಿದ ಸಂಗತಿಗಳು ಪತ್ರಿಕೆ, ದೂರದರ್ಶನ, ಮಾಧ್ಯಮಗಳಲ್ಲಿ ಬಿತ್ತಾರವಾಗಿದ್ದರು. ಅವುಗಳು ಬರದಂತೆ ತಡೆಯಲು ಸುತ್ತಲೂ ಗೋಡೆ ನಿರ್ಮಾಣವಾಗಲಿ, ಭದ್ರವಾದ ಬೇಲಿಗಳ ನಿರ್ಮಾಣವಾಗಲಿ ಇನ್ನೂ ಆಗಿಲ್ಲದೆ ಇರುವುದರಿಂದ ಸಾರ್ವಜನಿಕ ಬಳಕೆಗೆ ಇದು ಸೂಕ್ತವಾಗಿಲ್ಲ ಎಂದು ರಾಧಾ ಸುಂದರೇಶ್ ಹೇಳಿದರು. ಕೋರ್ಟನ್ನು ಅಲ್ಲಿಗೆ ತಗೊಂಡೋಗಿ ಕಟ್ಟಿದ್ದೇ ತಪ್ಪಿದೆ. ನ್ಯಾಯಾಲಯ ಸಂಕೀರ್ಣನ ಅದನ್ನು ತರಾತುರಿಯಾಗಿ ಓಪನ್ ಮಾಡೋಕ್ಕೆ ಹೊರಟಿರೋದು 2ನೇ ತಪ್ಪಾಗಿದೆ. ಈಗ ಅಲ್ಲಿ ಮಾಡಿದರೂ ಕೂಡ ಸಾರ್ವಜನಿಕರು ಹೋಗೋಕ್ಕೆ ಬರೋಕ್ಕೆ ಕಷ್ಟ ಆಗಿದೆ. ಅಲ್ಲಿ ಅವರಿಗೆ ಫ್ರೀ ಬಸ್ ಒದಗಿಸ್ಬೇಕು, ಪ್ರತಿ ಅರ್ಧ ಗಂಟೆಗೆ ಒಂದು ಬಸ್ಸು ಫ್ರೀಯಾಗಿ, ಜೊತೆಗೆ ಅಲ್ಲಿ ಕುಡಿಯೋ ನೀರಿಂದಾಗಲಿ ಬೇರೆ ಶೌಚಾಲಯ ಆಗಲಿ ಇತ್ಯಾದಿ ಎಲ್ಲ ಒದಗಿಸ್ಬೇಕು. ಜೊತೆಗೆ ಅಲ್ಲಿ ನಗರಕ್ಕೆ ನೀರು ಸರಬರಾಜು ಆಗೋವಂಥ ಟ್ಯಾಂಕ್ ಇರೋದ್ರಿಂದ ಆ ಟ್ಯಾಂಕಿಗೆ ಮೊದಲು ರಕ್ಷಣೆ ಕೊಡಬೇಕಾಗಿದ್ದು ಜಿಲ್ಲಾ ಆಡಳಿತ, ಏನು ನ್ಯಾಯಾಲಯದ ಆಡಳಿತದ ಮುಖ್ಯ ಕಾರ್ಯಕ್ರಮ ಇದಾಗಿದೆ. ಅದು ಮಾಡಲಿಲ್ಲ ಅಂದರೆ ಇವು ತರಾತುರಿಲಿ ಓಪನ್ ಮಾಡ್ತೀವಿ ಅಂದರೆ ನಾವು ಚಳುವಳಿ ಮಾಡಬೇಕಾಗುತ್ತೆ. ಎಲ್ಲ ಪ್ರಗತಿಪರ ಸಂಘಟನೆಗಳು ಯಾರು ನಿಜವಾಗ್ಲೂ ಜನಪರವಾಗಿ ಯೋಚನೆ ಮಾಡ್ತೀವಿ ನಾವೆಲ್ಲರೂ ಕೂಡ ಅದನ್ನ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ಮೊದಲೇ ಬಿಲ್ಡಿಂಗ್ ಹೋಗ್ದಂಗೆ ಮಾಡಬೇಕಿತ್ತು. ಆದರೆ ಈ ತಲೆ ಇಲ್ದಲೇ ಇರೋರು ನಮ್ಮ MLAಗಳೆಲ್ಲ ಇರ್ತಾರಲ್ಲ, ನಮ್ಗೆ ಹೆಂಗೆ ಗೊತ್ತಿರುತ್ತೆ, ಮಾಡಾಗಿದೆ. ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರನಾರು ನಾವು ಮುಂದಿನ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಸುಂದ್ರೇಗೌಡ, ಸತೀಶ್, ವಸಂತ್ ಕುಮಾರ್, ದೊಡ್ಡ ಮಲ್ಲಪ್ಪ, ಪೂರ್ಣಿಮಾ ಉಪಸ್ಥಿತರಿದ್ದರು.